ರೇಣುಕಾಂಬ ದೇವಿ ಜ್ಯೋತಿಷಾಲಯ, ಪಂಡಿತ್ ಎನ್ಎಸ್ ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್. ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಸಭೆ, ನೀರಿನ ಸಮಸ್ಯೆಯಾಗದಂತೆ ನಿಗಾವಹಿಸಿ ಸಚಿವ ಡಾಕ್ಟರ್ ಶರಣು ಪ್ರಕಾಶ್ ಪಾಟೀಲ್ ಸೂಚನೆ. ತುರ್ತು ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ 11 ಕೋಟಿ ರೂಪಾಯಿ ಪ್ರಸ್ತಾವನೆ ಸಲ್ಲಿಕೆ, ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್. ಕಾರ್ಮಿಕರಿಗೆ ಕನಿಷ್ಠ ವೇತನ ನೀಡಲು ಆಗ್ರಹಿಸಿ ಎಐಸಿಸಿಟಿಯು ಕಾರ್ಮಿಕರಿಂದ ಪ್ರತಿಭಟನೆ. ತೆರಿಗೆ ವಸೂಲಿಯಲ್ಲಿ ದಾಖಲೆ, ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕಾಂದು ಕಾರ್ಯಕ್ಕೆ ಮುಖ್ಯ ಕಾರ್ಯದರ್ಶಿಗಳ ಮೆಚ್ಚುಗೆ. ಗೃಹ ರಕ್ಷಕ ದಳ ಸಮಾದೇಷ್ಟರಾಗಿ ದೀಪಾ ಆಯ್ಕೆ, ರಾಜಕೀಯ ಪ್ರೇರಿತ, ಅರ್ಚನಾ ಬಾಬು ಆರೋಪ. ಆಶಾದೀಪ ಬುದ್ಧಿಮಾಂದ್ಯ ಶಾಲೆಗೆ ಸರ್ಕಾರ ಅನುದಾನ ಬಿಡುಗಡೆಗೆ ಆಗ್ರಹಿಸಿ ಉಸ್ತುವಾರಿ ಸಚಿವರಿಗೆ ಪಾಲಕರು, ಮಕ್ಕಳ ಮನವಿ. ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳಿರುವ ಗ್ರಾಮಗಳ ಪಟ್ಟಿ ಮಾಡಿ ಕೂಡಲೇ ಆಯಾ ಗ್ರಾಮಗಳಲ್ಲಿರುವ ಕೆರೆಗಳನ್ನು ತುಂಬಿಸಲು ಕ್ರಮ ಕೈಗೊಳ್ಳಬೇಕು. ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ನೋಡಿಕೊಳ್ಳುವುದು ಆಯಾ ತಾಲೂಕಿನ ತಹಸೀಲ್ದಾರ್, ತಾಲೂಕು ಪಂಚಾಯಿತಿ ಇಒ ಹಾಗೂ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಯ ಎಇಇ ಅವರದ್ದಾಗಿರುತ್ತದೆ ಎಂದು ವೈದ್ಯಕೀಯ ಶಿಕ್ಷಣ, ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣು ಪ್ರಕಾಶ್ ಪಾಟೀಲ್ ಹೇಳಿದರು. ಅವರಿಂದು ನಗರದ ಜಿಲ್ಲಾ ಆಡಳಿತ ಭವನದ ಸಭಾಂಗಣದಲ್ಲಿ ಜಿಲ್ಲೆಯಲ್ಲಿ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳು ಹಾಗೂ ಜಾನುವಾರುಗಳಿಗೆ ಮೇವಿನ ಲಭ್ಯತೆ ಕುರಿತು ಹಮ್ಮಿಕೊಂಡಿದ್ದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪ್ರತಿಯೊಂದು ತಾಲೂಕು ವ್ಯಾಪ್ತಿಯಲ್ಲಿನ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳಿದ್ದರೆ ಮತ್ತು ಸಮಸ್ಯೆಗಳನ್ನು ಬಗೆಹರಿಸುವ ಬಗ್ಗೆ ಆಯಾ ಕ್ಷೇತ್ರದ ಶಾಸಕರ ಗಮನಕ್ಕೆ ತರಬೇಕು ಮತ್ತು ಪ್ರತಿಯೊಂದು ಮಾಹಿತಿಯನ್ನು ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯಲ್ಲಿ ನೀಡಬೇಕು ಎಂದರು. ಪ್ರಸ್ತುತ ತುಂಗಭದ್ರಾ ಜಲಾಶಯದಲ್ಲಿ 17.26 ಟಿಎಂಸಿ ನೀರು ಸಂಗ್ರಹವಿದ್ದು, ಜೊತೆಗೆ 200 ಕ್ಯೂಸೆಕ್ ನೀರು ಒಳಹರಿವು ಇದ್ದು, ಸಿಂಧನೂರು, ಮಾನ್ವಿ ಹಾಗೂ ರಾಯಚೂರು ತಾಲೂಕಿನ ಗ್ರಾಮಗಳಿಗೆ ಸಮರ್ಪಕ ನೀರು ಒದಗಿಸಬಹುದಾಗಿದೆ. ಜಲಾಶಯದಲ್ಲಿ ನೀರಿದ್ದು ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಕೆರೆಗಳನ್ನು ತುಂಬಿಸಲು ಕ್ರಮ ಕೈಗೊಳ್ಳಬೇಕು ಎಂದರು. ತುಂಗಭದ್ರಾ ಎಡದಂಡೆ ಕಾಲುವೆಯ ಯರಮರಸ್, ಸಿರವಾರ್, ಸಿಂಧನೂರು ಹಾಗೂ ವಡ್ಡರಹಟ್ಟಿ ವಿಭಾಗಗಳಿಗೆ ನೀರನ್ನು ಒದಗಿಸುವ ದಿನಾಂಕಗಳನ್ನು ವಿಸ್ತರಣೆ ಮಾಡಿ ಜಿಲ್ಲೆಯ ಎಲ್ಲಾ ತಾಲೂಕು ವ್ಯಾಪ್ತಿಯ ಕೆರೆಗಳನ್ನು ತುಂಬಿಸಬೇಕು. ಸಿಂಧನೂರು ತಾಲೂಕಿನಲ್ಲಿ 153 ಕೆರೆಗಳಿದ್ದು, ಅದರಲ್ಲಿ 28 ಕೆರೆಗಳು 51% 75% ತುಂಬಿವೆ. 42 ಕೆರೆಗಳು 50% ತುಂಬಿದ್ದು, 84 ಕೆರೆಗಳು ಇನ್ನು 25% ಸಹ ತುಂಬಿಲ್ಲ. ಕೂಡಲೇ ಎಲ್ಲಾ ಕೆರೆಗಳನ್ನ 100% ಭರ್ತಿ ಮಾಡಲು ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದರು. ಕಳೆದ ಬಾರಿ ನೀರಿನ ಸಮಸ್ಯೆಯನ್ನ ನೀಗಿಸಲು ಬಾಡಿಗೆಗೆ ಪಡೆದಿದ್ದ ಬೋರ್ವೆಲ್ ಮತ್ತು ಟ್ಯಾಂಕರ್ಗಳ ಬಾಡಿಗೆ ಪಾವತಿಸದಿರುವುದು ಗಮನಕ್ಕೆ ಬಂದಿದ್ದು, ಕೂಡಲೇ ಬಾಕಿ ಉಳಿದಿರುವ ಬಾಡಿಗೆ ಮೊತ್ತವನ್ನು ಆಯಾ ಬೋರ್ವೆಲ್ ಮತ್ತು ಟ್ಯಾಂಕರ್ ನೀಡಿದವರಿಗೆ ಪಾವತಿ ಮಾಡಬೇಕು ಮತ್ತು ಈ ಬಾರಿ ಜಿಲ್ಲೆಯಲ್ಲಿ 35 ಗ್ರಾಮ ಪಂಚಾಯಿತಿಗಳ 53 ಗ್ರಾಮಗಳಲ್ಲಿ 62 ಬೋರ್ವೆಲ್ಗಳನ್ನು ಬಾಡಿಗೆ ಪಡೆಯಲಾಗಿದ್ದು, ಅಗತ್ಯವಿದ್ದರೆ ಟ್ಯಾಂಕರ್ಗಳನ್ನ ಬಾಡಿಗೆ ಪಡೆದು ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಸೂಚನೆ ನೀಡಿದರು. ಜಿಲ್ಲೆಯಲ್ಲಿರುವ 782 ಆರ್ಒ ಪ್ಲಾಂಟ್ಗಳಲ್ಲಿ 589 ಘಟಕಗಳು ಚಾಲ್ತಿಯಲ್ಲಿವೆ. ಉಳಿದ ಪ್ಲಾಂಟ್ಗಳನ್ನು ಶೀಘ್ರವೇ ಆರಂಭಿಸಬೇಕು. ಪ್ರತಿಯೊಂದು ಪ್ಲಾಂಟ್ಗಳ ರಿಪೇರಿಗಾಗಿ 50,000ದಂತೆ ವೆಚ್ಚ ಮಾಡಲು ಕ್ರಿಯಾ ಯೋಜನೆಗೆ ಅನುಮೋದನೆ ನೀಡಲಾಗಿದ್ದು, ಅಗತ್ಯವಿದ್ದರೆ ಆಯಾ ಗ್ರಾಮ ಪಂಚಾಯಿತಿಯಿಂದ ವೆಚ್ಚ ಮಾಡಿ ಗ್ರಾಮಗಳಲ್ಲಿ ನೀರು ಶುದ್ಧೀಕರಣ ಘಟಕಗಳನ್ನು ಆರಂಭಿಸಬೇಕು ಎಂದರು. ಸಿಂಧನೂರು ನಗರಸಭೆ ವ್ಯಾಪ್ತಿಯಲ್ಲಿನ 31 ವಾರ್ಡ್ಗಳಲ್ಲಿ 8 ದಿನಕ್ಕೊಮ್ಮೆ ನೀರು ಸರಬರಾಜು ಮಾಡಲಾಗುತ್ತಿದ್ದು, ಮುದುಗಲ್ನಲ್ಲಿ 10 ದಿನಕ್ಕೊಮ್ಮೆ, ಹಟ್ಟಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ 8 ದಿನಕ್ಕೊಮ್ಮೆ ನೀರನ್ನು ಸರಬರಾಜು ಮಾಡಲಾಗುತ್ತಿದ್ದು, ಕೂಡಲೇ ಬಾಕಿ ಇರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಜನರಿಗೆ ಸಮರ್ಪಕ ನೀರನ್ನು ಒದಗಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದರು. ಮಾಡಿಬಿಟ್ಟು ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ, ಯಾವ್ಯಾವ ಹಳ್ಳಿ ಸಮಸ್ಯಾತ್ಮಕ ಹಳ್ಳಿದಾವೆ ಲಿಸ್ಟ್ ನೋಡಿ ಏನು ಸಿಚುವೇಶನ್ ಇದೆ, ಆಮೇಲೆ ಎಲ್ಲೆಲ್ಲಿ ಟ್ಯಾಂಕ್ ಫಿಲ್ ಆಗಿದೆ ಫಿಲ್ ಆಗಿಲ್ಲ ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಅದು ನೀವು ತಹಸೀಲ್ದಾರ್ ಅಂಡ್ ಹೇಳಿ ಟ್ಯಾಂಕಿಂಗ್ ವಾಟರ್ ಸಪ್ಲೈ ನಿಮ್ಮ 30 ಜನರ ರೆಸ್ಪಾನ್ಸಿಬಿಲಿಟಿ. ಅದು ನೀವು ಅಲ್ಲಿ ಕಾಲಕ್ಕೆ ರಿವ್ಯೂ ಮಾಡಿ ಅದು ನಿಮ್ದು ಈಗ ಟೈಮ್ ಇದೆ ನೀರು ತುಂಬಿಕೊಳ್ಳಿಕ್ಕೆ ಟ್ಯಾಂಕ್ ಇದ್ದು, ಆಮೇಲೆ ನೀವು ನೀರಿಲ್ಲ ನಮ್ಗೆ ಫಿಲ್ ಆಗಿಲ್ಲ ಇಲ್ಲ ರೆಸ್ಪಾನ್ಸಿಬಲ್. ನಿಮ್ಗೆ ಏನಾದ್ರು ತೊಂದರೆ ಇದ್ರೆ ಡಿಸಿಗೆ ಮಾತಾಡಿ ಕೋಆರ್ಡಿನೇಟ್ ಮಾಡಿ, ಏನಾದ್ರೂ ಸಮಸ್ಯೆ ಇದ್ರೆ ನೀವು ಅದನ್ನ ಟ್ಯಾಂಕ್ ಈಗೆಲ್ಲ ಫಿಲ್ಅಪ್ ಮಾಡ್ಕೊಳ್ಬೇಕು. ಮತ್ತೆ ಎಲ್ಲಿ ಬೋರ್ವೆಲ್ ಮೇಲೆ ಅವಲಂಬಿತವಾಗಿರ್ತವೆ, ಎಲ್ಲೆಲ್ಲಿ ಬೋರ್ವೆಲ್ ಡ್ರೈ ಆಗಿವೆ, ಎಲ್ಲೆಲ್ಲಿ ಸಮಸ್ಯೆ ಇದೆ ಅದು ಈಗ ಪಟ್ಟಿ ಮಾಡಿ
ಅದು ಟಾಸ್ಕ್ ಫೋರ್ಸ್ ಅವರು ಇದು ಪರ್ಮಿಷನ್ ತಗೊಂಡು ನೀವು ಅಲ್ಲಿ ಡಿಸಿಗೆ ಸಬ್ಮಿಟ್ ಮಾಡಿ. ಯಾವುದೇ ಸಮಸ್ಯೆ ಇದ್ರೆ ಇಮಿಡಿಯೇಟ್ಲಿ ಸ್ಪಂದಿಸಬೇಕು. ನಿಮ್ಮೂರ ಅಧಿಕಾರಿಗಳು ಇಮಿಡಿಯೇಟ್ಲಿ ಸ್ಪಂದಿಸಬೇಕು. ಮತ್ತೆ ಆಮೇಲೆ ಅಲ್ಲೇನೋ ಇಮಿಡಿಯೇಟ್ಲಿ ನೀವು ಅದರಲ್ಲಿ ಕೊಡೋದಾಗ ಆಗಲ್ಲ ಅಂತಂದ್ರೆ ನೀವು ಟ್ರಾನ್ಸ್ಪೋರ್ಟೇಷನ್ ಮಾಡಿ ನೀವು ಡಿಸಿ ಗಮನಕ್ಕೆ ತಂದು ಎಲ್ಲೆಲ್ಲಿ ಅವಶ್ಯಕತೆ ಇದೆ, ಎಲ್ಲಿ ನೀವು ನೀರಿನ ಸಮಸ್ಯೆ ಇಮಿಡಿಯೇಟ್ಲಿ ಬಗೆಹರಿಸಲು ಸಾಧ್ಯ ಇಲ್ಲ, ಇಟ್ ಟೇಕ್ ಸಮ್ ಟೈಮ್ ಅಂದ್ರೆ ನೀವು ಡೆಪ್ಟಿ ಕಮಿಷನರ್ ಗಮನಕ್ಕೆ ತಂದು ನೀವೇ ಟ್ರಾನ್ಸ್ಪೋರ್ಟೇಷನ್ ಸ್ಟಾರ್ಟ್ ಮಾಡಬೇಕು. ಎಲ್ಲಿನೂ ಕೂಡ ನೀರಿನ ಸಮಸ್ಯೆ ಇದೆ ಅಂತ ಎಲ್ಲರೂ ಕೂಡ ನಾವು ಐ ಡೋಂಟ್ ವಾಂಟ್ ಟು ಸೀನ್ ಎನಿ ಆಫ್ ದ ಪೇಪರ್ಸ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಈ ಗ್ರಾಮದಲ್ಲಿ ಇದೆ ಅಂತ ಹೇಳಿ ಕೇಳ್ಬಾರ್ದು. ನಾನು ಆ ರೀತಿನೂ ಕಾರ್ಯನಿರ್ವಹಿಸ್ಬೇಕು. ಆಮೇಲೆ ಇದೆಲ್ಲ ನೋಡಲ್ ಅಧಿಕಾರಿಗಳು ಯಾರ್ಯಾರಿದ್ರೆ ಸ್ವಲ್ಪ ನಿಂತ್ಕೊಳ್ಳಿ ನೀವು. ಇದೇ ವೇಳೆ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ರಾಯಚೂರು ನಗರ ವ್ಯಾಪ್ತಿಯಲ್ಲಿ ಅಂತರ್ಜಲ ಮೂಲದಿಂದ ಮಾತ್ರ ಕುಡಿಯುವ ನೀರನ್ನು ಪಡೆಯಬಹುದಾಗಿದ್ದು, ಕಳೆದ ಬಾರಿ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 14 ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ನೀಗಿಸಲು ಬೋರ್ವೆಲ್ ಮತ್ತು ಟ್ಯಾಂಕರ್ಗಳನ್ನು ಬಾಡಿಗೆ ಪಡೆಯಲಾಗಿತ್ತು. ಅದಕ್ಕಾಗಿ 50 ಲಕ್ಷ ನೀಡಲಾಗುವುದು ಎಂದು ಹೇಳಲಾಗಿತ್ತು. ಆದರೆ ಈವರೆಗೆ ಕೇವಲ 6 ರಿಂದ 7 ಲಕ್ಷ ಮಾತ್ರ ಬಿಡುಗಡೆ ಮಾಡಲಾಗಿದೆ. ಉಳಿದ ಬಾಡಿಗೆ ಮೊತ್ತವನ್ನ ನೀಡಿಲ್ಲ. ನಾವು ಹೇಗೆ ಬದುಕಬೇಕು, ಹಳ್ಳಿಗಳಿಗೆ ಹೇಗೆ ಮುಖ ಹೊತ್ತು ಹೋಗಬೇಕು? ಮೊದಲ ಆದ್ಯತೆಯಾಗಿ ಟ್ಯಾಂಕರ್ ಮತ್ತು ಬೋರ್ವೆಲ್ ಬಾಡಿಗೆ ಪಡೆದವರಿಗೆ ಬಾಡಿಗೆ ಹಣವನ್ನು ಪಾವತಿ ಮಾಡಬೇಕು ಎಂದು ತಿಳಿಸಿದರು. 15ನೇ ಹಣಕಾಸಿನಿಂದ ಬಾಡಿಗೆ ನೀಡುವ ಕುರಿತು ಯೋಚಿಸಬೇಡಿ. ಚುನಾಯಿತ ಪ್ರತಿನಿಧಿ ಬರುವವರೆಗೂ 15ನೇ ಹಣಕಾಸನ್ನು ಬಳಸಲು ಸಾಧ್ಯವಿಲ್ಲ. ತೆರಿಗೆ ಹಣ ಹಾಗೂ ಆ ಹಣದ ಬಡ್ಡಿಯಿಂದ ಬಾಡಿಗೆಯನ್ನು ನೀಡಲು ಕ್ರಮ ಕೈಗೊಳ್ಳಿ ಎಂದು ಸಲಹೆ ನೀಡಿದರು. ನಗರಕ್ಕೆ 2 ಜಲ ಶುದ್ಧೀಕರಣ ಘಟಕಗಳಿದ್ದು, ತುಂಗಭದ್ರಾ ನದಿ ವ್ಯಾಪ್ತಿಯಲ್ಲಿ ರಾಂಪುರ ಘಟಕ ಹಾಗೂ ಕೃಷ್ಣಾ ನದಿ ವ್ಯಾಪ್ತಿಯಲ್ಲಿ ಚಿಕ್ಕಸಗೂರು ಘಟಕಗಳು ಕಾರ್ಯನಿರ್ವಹಿಸುತ್ತಿವೆ. ಆದರೆ ಅಲ್ಲಿ ಜಾಕ್ವೆಲ್ ಸಮಸ್ಯೆ ಇದ್ದು 30 ವರ್ಷಗಳ ಹಳೆಯ ಜಾಕ್ವೆಲ್ಗಳಾಗಿದ್ದು ಅವುಗಳನ್ನು ಬದಲಿಸಬೇಕಾಗಿದೆ. ಜಾಕ್ವೆಲ್ ಪಂಪ್ ಸ್ಟಾರ್ಟರ್ ಸಮಸ್ಯೆ ಇದ್ದು ಕೂಡಲೇ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಗ್ರೌಂಡ್ ವಾಟರ್ ಬಿಟ್ಟರೆ ಬೇರೆ ಯಾವುದು ಸೋರ್ಸ್ ಇಲ್ಲೇ ಇಲ್ಲ. ಹೆಂಗೆ ನಾವು ಜೀವನ ಮಾಡ್ಬೇಕಲ್ಲ ಹಳ್ಳಿ ಒಳಗ? ಈ ಸರಿ ಕೆರೆಗಳನ್ನು ತುಂಬಿಲ್ಲ, ಮಳೆನೂ ಸರಿಯಾಗಿಲ್ಲ. ನಮ್ಗೆ ಇಲ್ಲ ಸರ್, ನಮ್ಮ ಮಳೆ ನೀರು ಒಂದೇ ನಮಗೆ ಕೆರೆ ತುಂಬಕ್ಕ, ಬೇರೆ ಏನು ಹೆಂಗೆ ನಾವು ಜೀವನ ಮಾಡ್ಬೇಕು? ಹಳ್ಳಿಗಳಿಗೆ ಹೆಂಗ್ ಹೋಗ್ಬೇಕು ನಾವು? ನೀವು ಬೋರ್ವೆಲ್ ಬಾಡಿಗೆ ತಗೊಂಡೋರ್ದು ಬಾಡಿಗೆ ಕೊಡಂಗಿಲ್ಲ, ರೆಂಟ್ ತಗೊಂಡಿರೋದು ರೆಂಟ್ ತಗೊಂಡಂಗಿಲ್ಲ, ಗಾಡಿ ಹೊಡಿಯಕ್ಕೂ ಗಾಡಿ ಕೊಡಂಗಿಲ್ಲ, ಆ ಗಾಡಿಯವ್ರನ್ನು ಬಿಡಂಗಿಲ್ಲ. ಈಗ ಕೇಳಿದ್ರೆ ಹೋದ ವರ್ಷ ಕೆಲಸ ಮಾಡಿದ್ರೆ ದುಡ್ಡೇ ಬಂದಿಲ್ಲ, ಇನ್ನೊಬ್ಬ ದುಡ್ಡು ಬಂದಿಲ್ಲ. ಹೋದ ವರ್ಷ ಕೊಡ್ಲೇ ಇಲ್ಲ. ಅದು 6 ಲಕ್ಷ ಬಂದಿದ್ದು ಬಿಟ್ಟು ಬೇರೆ 1 ರೂಪಾಯಿ ಬರಲಿಲ್ಲ. ಈ ವರ್ಷ ಟಾಸ್ಕ್ ಫೋರ್ಸ್ ಮಾಡಿ 1,90,00,000 ನಾವು ಕಳಿಸಿದ್ವಿ, ಅದನ್ನು ಬಂದಿಲ್ಲ. ಈಗ ನಮಗೆ ಎಲ್ಲಿಂದ ದುಡ್ಡು ಕೊಡ್ತೀರಿ ಫಸ್ಟ್ ಅದನ್ನ ಹೇಳಿ, ಆಮೇಲೆ ಆಕ್ಷನ್ ಸರ್. ಈ ವರ್ಷ ಟಾಸ್ಕ್ ಫೋರ್ಸ್ ಮಾಡ್ಬೇಕಲ್ಲ ನಾವು. ಇದ್ರವರೆಗೂ 1 ರೂಪಾಯಿ ರಿಲೀಸ್ ಮಾಡಲ್ಲ. ಎಲೆಕ್ಟೆಡ್ ಬಾಡಿ ಇದ್ರೆ ಮಾತ್ರ ರಿಲೀಸ್ ಮಾಡ್ತಾರೆ. ಅದೇನು ಚೇಂಜ್ ಮಾಡಿಲ್ಲ ಸರ್. ಏನ್ ಅವಶ್ಯಕತೆ ಇದೆ ಅವ್ರಿಗೆಲ್ಲ ನೀವು ಪಂಚಾಯತ್ ವ್ಯವಸ್ಥೆ ಕೊಡೋಕ್ಕಾಗಲ್ಲ. ಸಮಸ್ಯೆ ಇದೆ, ಸಮಸ್ಯೆ ಡೈವರ್ಟ್ ಮಾಡೋದಕ್ಕೆ ಯಾಕೆಂದ್ರೆ ಇಲ್ಲ ಸರ್, ನಮಗೆ ಬೇರೆ ಏನೂ ಸೋರ್ಸ್ ಇಲ್ಲ. ಇಲ್ಲ, ವಾಟರ್ ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್. ನಮ್ಮ ಊರಿನಲ್ಲಿ 3-4 ಬೋರ್ವೆಲ್ ರನ್ನಿಂಗ್ ಇರ್ಬೋದು. 470 ವರ್ಕ್ನಲ್ಲಿ ಇಲ್ಲ, ಈಗ ಅಡ್ವರ್ಟೈಸ್ ಮಾಡೋದು. ಶಾಸಕ ದದ್ದಲ್ ಬಸನಗೌಡ ಮಾತನಾಡಿ, ಕುಡಿಯುವ ನೀರಿನ ಸಮಸ್ಯೆ ಕುರಿತು ಮಾಹಿತಿ ನೀಡಲು ಸಾರ್ವಜನಿಕರಿಗಾಗಿ ಸಹಾಯವಾಣಿ ಆರಂಭಿಸಲಾಗಿದೆ. ಆದರೆ ಸರಿಯಾಗಿ ಸ್ಪಂದನೆ ಸಿಗುತ್ತಿಲ್ಲ ಎಂಬ ದೂರುಗಳಿವೆ. ಸಾರ್ವಜನಿಕರು ಕುಡಿಯುವ ನೀರಿನ ಕುರಿತು ಮಾಹಿತಿ ನೀಡಿದಾಗ ಅದಕ್ಕೆ ಸಂಬಂಧಪಟ್ಟ ನೋಡಲ್ ಅಧಿಕಾರಿಗಳು ಮತ್ತು ಸಹಾಯವಾಣಿ ಸಿಬ್ಬಂದಿ ಸ್ಪಂದಿಸಬೇಕು ಎಂದರು. ಆಮೇಲೆ ಎಲ್ಲಿ ಕೂಡ ಯಾರು ಫೋನ್ ಮಾಡಿದ್ರೆ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಈಗ ರಾಯಚೂರು ತಾಲೂಕು ಏನಾಗಿದೆ, ಫುಲ್ಲು ಕುಡಿಯೋ ನೀರು ಬೋರ್ವೆಲ್ಗಳೆಲ್ಲ ಆಟೋಮೆಟಿಕ್ ಆಗಿ ಸ್ಟಾಪ್ ಆಗಿವೆ. ಈಗ ಆಲ್ಟರ್ನೇಟ್ ಬೇರೆ ಬೋರ್ವೆಲ್ಗಳಿಲ್ಲ ಅಲ್ಲಿ. ಈಗ ಸೋರ್ಸ್ ನಿಮಗೆ ಕೆರೆಗಳಿದ್ರೆ ಅದು ಬೇರೆ. ಈಗ ಕೆರೆಗಳೆಲ್ಲ ಎಲ್ಲ ಬೋರ್ವೆಲ್ಗಳ ಮೇಲೆ ಅವಲಂಬಿತರಾಗಿದೆ. ಹಾಗಾಗಿ ಬಹಳಷ್ಟು ಗ್ರಾಮ ನೀವು ಇಲ್ಲೇ ಕೊಟ್ಟಿರಿ. ನೀವು 23 ಗ್ರಾಮ ಟ್ಯಾಂಕರ್ಲಿಂದ ಸಪ್ಲೈ ಮಾಡ್ಬೇಕಂತ. ಟ್ಯಾಂಕರು ಬಾಡಿಗೆ ಬೋರ್ವೆಲ್ ಅಂತ ಯಾರು ದುಡ್ಡು ಯಾರು ಪೇ ಮಾಡ್ತಿದಾರೆ? ಗ್ರಾಮ ಪಂಚಾಯತ್ ಪೇ ಮಾಡ್ತಾ ಅಲ್ಲ, ಎಲ್ಲಿ ಅವ್ರಿಗೆ ಎಲ್ಲಿ ಅದು ದುಡ್ಡು ಯಾವ್ದು ಸಿಒ ಅದೇ ಸರ್, ಗ್ರಾಮ ಪಂಚಾಯತ್ ಅವ್ರಿಗೆ. ಆಮೇಲೆ ಯಾವುದೇ ಕೂಡ ಟ್ಯಾಕ್ಸ್ ದುಡ್ಡಿಲ್ಲ, ಯಾವಿಲ್ಲ ಅಂತ ಹೇಳಿ ಅವ್ರು ಯಾವುದಕ್ಕೂ ಬೋರ್ವೆಲ್ಗಳು ರೆಸ್ಪಾನ್ಸ್ ಇಲ್ಲ. ಆಮೇಲೆ ಬಾಡಿಗೆ ಬೋರ್ವೆಲ್ ಪಡೆದವರಿಗೆ ಕೊಡ್ತಾರೆ. ಮಾನ್ವಿ ಶಾಸಕ ಹಂಪಯ್ಯ ನಾಯಕ್ ಮಾತನಾಡಿ, ಮಾನ್ವಿ ತಾಲೂಕಿನ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಗೇಜ್ ಕಡಿಮೆ ಇದೆ ಎಂದು ಅಧಿಕಾರಿಗಳು ಹೇಳುತ್ತಿದ್ದು, ಇದರಿಂದ ಕೆರೆ ತುಂಬಿಸಲು ಆಗುತ್ತಿಲ್ಲ. ಅಧಿಕಾರಿಗಳು ಗೇಜ್ ಕಡಿಮೆ ಇದೆ ಎಂದು ಹೇಳಿ ನುಣುಚಿಕೊಳ್ಳುತ್ತೀರಿ. ಆದರೆ ನಂತರ ಶಾಸಕರ ಪರಿಸ್ಥಿತಿ ಏನು ಎಂದು ಯೋಚಿಸಿದ್ದೀರಾ? ತಲೆಯಲ್ಲಿ ಏನು ಇಟ್ಟುಕೊಂಡಿದ್ದೀರಿ ಎಂದು ಗುಡುಗಿದರು. ನಮ್ಮ ಪರಿಸ್ಥಿತಿ ಏನು? ನೀವು ಗೇಟ್ ಮೆಂಟೇನ್ಮೆಂಟ್ ಕೊಡ್ಬೇಕು. ನೀರು
ಅಂತಾರೆ ಎಷ್ಟು ಫೀಟ್ 4.5 meter ನೀರು ಸರ್ ಸ್ಟಾಪ್ ಜೂನ್ನವರೆಗೆ ಬರೋದು ನೀರು ಸರ್ ಇನ್ನು 2 ದಿವಸ ನೀರು ಸರ್ 7 ಮೀಟರ್ ಬೇಕಾಗ್ತದೆ ಏನು ಜೂನ್ 2 ಬರಬೇಕಾದ್ರೆ ಸರ್ ಇನ್ನು ಇದೀಗ ನೀರು ಬಂದಾದರೆ ನಮಗೂ ಜೂನ್ವರೆಗೆ ನೀರು ಬೇಕು ಆಗ್ತಾವ ಆಗದಲ್ಲಿ 7 ಮೀಟರ್ ತುಂಬಬೇಕು ಸರ್ ನೀರು ಟೋಟಲ್ 7 ಮೀಟರ್ ನೀರು ಆಗ್ತದೆ ಇನ್ನು 7 ಮೀಟರ್ ಆಗಬೇಕು. ಇನ್ನು ಎಷ್ಟು ದಿನದಲ್ಲಿ ಆಗುತ್ತೆ? 2 ದಿವಸ ಬೇಕು ಸರ್ ಅಷ್ಟು ಬೇಕಾಗ್ತದೆ 7 ಮೀಟರ್ ಆಗುತ್ತೆ. ಇನ್ನು 2 ದಿವಸ ನೀರು ಬಿಡಬೇಕು. ಏನಿದೆ ಇದು ಶೆಡ್ಯೂಲ್ ಏನಿದೆ ಮನೆಗೂ? ನಂತರ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಜೆಜೆಎಂ ಕಾಮಗಾರಿಗಳ ಕುರಿತು ಅಧಿಕಾರಿಗಳು ಮಾಹಿತಿ ನೀಡಿದರು. ಜಿಲ್ಲೆಯಲ್ಲಿ ಒಟ್ಟು 1210 ಕಾಮಗಾರಿಗಳು ಗುರಿಯಿದ್ದು ಅದರಲ್ಲಿ 1129 ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಉಳಿದಂತೆ 81 ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಈವರೆಗೆ 51% ಆರ್ಥಿಕ ಪ್ರಗತಿ ಸಾಧಿಸಲಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದರು. ಸರ್ಕಾರಕ್ಕೆ ಕೂಡ ಗಮನಕ್ಕೆ ತಂದಿದ್ದಾರೆ. ನಮ್ಮಲ್ಲಿ ಸಿಗಲ್ಲ ಸರ್, ಮಿನಿಮಮ್ ಬ್ಯಾಲೆನ್ಸ್ ಇರ್ತದೆ ಸರ್. ಈಗ ಈ ಫೈನಾನ್ಸಿಯಲ್ ಅಲ್ಲಿ ಮತ್ತೆ ನಾವು ಅದಾದ್ರೆ ಫಸ್ಟ್ ನೀವು ಬೋರ್ವೆಲ್ ಡ್ರಿಲ್ ಮಾಡೋದು ಬಂದ್ರೆ ಅಲ್ಲಿ ಯಾವುದೋ ಸೋರ್ಸ್ ಜನರಲ್ ಆದ್ರೆ ನೀವು ಯಾವುದಾದ್ರು ಅಲ್ಟರ್ನೇಟಿವ್ ಯಾವ್ದಾದ್ರು ರೆಂಟಲ್ ಕೊಟ್ಟರೆ ತಗೊಳ್ಳಿ. ಅದನ್ನೂ ಒಂದ್ವೇಳೆ ವರ್ಕೌಟ್ ಆಗಿಲ್ಲ, ಡ್ರಿಲ್ಲಿಂಗ್ ವರ್ಕೌಟ್ ಆಗಿಲ್ಲ ಅಂದ್ರೆ ನೀವು ಶುಡ್ ಸ್ವಿಚ್ ಟು ಟ್ಯಾಂಕರ್ ಸಪ್ಲೈ, ಅದು ವಿತ್ ದ ಪರ್ಮಿಷನ್ ಆಫ್ ದ ಸಿಇಒ. ಈ ರೀತಿ ನೀವೆಲ್ಲ ಪ್ಲಾನ್ ಮಾಡಿಕೊಂಡು ನೀವು ಸಿಇಒ ಅಂಡ್ ಡಿಸಿ ಶುಡ್ ರಿವ್ಯೂ every 15 days. ಸರ್ ಮಾಡ್ತಾ ಇದ್ದೀವಿ ಸರ್. ಡಿಸಿ ಸರ್ ಮತ್ತು ನಾವು ತಹಸೀಲ್ದಾರ್ ಯಾರು? ನೋಡಿ ನೀವಿಬ್ರು ಇವು ಅಂತ ತಹಸೀಲ್ದಾರ್ ಇಸ್ ರೆಸ್ಪಾನ್ಸಿಬಿಲಿಟಿ ಸಿ ಆಲ್ ದ ಟ್ಯಾಂಕ್ಸ್ ಅಂತ ಹೇಳಿದ್ದಾರೆ. ಯಾಕಂದ್ರೆ ವಾಟರ್ ಸಪ್ಲೈ ವಿಲೇಜಸ್ಗೆ ನಿಮಗಿರುತ್ತೆ, ಆಮೇಲೆ ನೀವು ಕೂಡ ಟ್ಯಾಂಕ್ ಫಿಲ್ ಆಗೋದು ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಸಿರುವಾರ ದಟ್ ಇಸ್ ಯುವರ್ ತಹಸೀಲ್ದಾರ್ ಶುಡ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ತಹಸೀಲ್ದಾರ್ ಸರ್ 477 ಕಾಮಗಾರಿ ಸರ್ ಲಿಸ್ಟ್. ಅದರಲ್ಲಿ ಹೊಸ ಬೋರ್ವೆಲ್, ಡೀಪನಿಂಗ್, ಡ್ರಿಂಜಿಂಗ್, ಪೈಪ್ ಲೈನ್ ಎಲ್ಲ ಕಾಮಗಾರಿ ತಗೊಂಡು 11,61,00,000 ಒಂದು ಪ್ರಪೋಸಲ್ ಸರ್ ನಾವು ಆಲ್ಮೋಸ್ಟ್ 15 ದಿವಸ ಆಗಿದೆ ಸರ್, ಕಳಿಸಿದ್ದೇವೆ ಸರ್. ಇವತ್ತು ಮಾನ್ಯ ಆಡಳಿತ ಸಚಿವರು ಒಂದು 2.5 ಡಿಸಿ ಕೂಡ ಇಟ್ಟಿದ್ದಾರೆ. ಎಲ್ಲ ವಿಷಯ ಪೂಜೆಗೆ ಸಂಬಂಧಪಟ್ಟ ಎಲ್ಲ ಸಿಒ ಜೊತೆ ಮಾಡ್ತಾರೆ ಸರ್. ಅದರಲ್ಲಿ ಮತ್ತೊಂದು ಸರಿ ಪ್ರಸ್ತಾಪ ಮಾಡಿ ಅವರು ಮುಂದೆ ರಿಲೀಸ್ ಮಾಡಲು ನಮಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು, ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮಹೋಪಾತ್ರ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ ಬೇಸಿಗೆ ದಿನಗಳಲ್ಲಿ ಎದುರಾಗಬಹುದಾದ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ 11 ಕೋಟಿ ರೂಪಾಯಿಗಳ ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಹೇಳಿದರು. ಅವರಿಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಜಿಲ್ಲೆಯಲ್ಲಿ ಸದ್ಯ 53 ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಇದೆ. ಈ ಹಿಂದೆ ಗ್ರಾಮಗಳ ಸಮಸ್ಯೆಯನ್ನು ನಿವಾರಣೆ ಮಾಡಲಾಗಿದೆ. ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ತುರ್ತು ಸಮಸ್ಯಾತ್ಮಕ ಹಳ್ಳಿಗಳ ನೀರಿನ ಸಮಸ್ಯೆ ನಿವಾರಣೆಗೆ ಸೂಚಿಸಲಾಗಿದೆ. ಶಾಸಕ ಅಧ್ಯಕ್ಷತೆಯಲ್ಲಿರುವ ಟಾಸ್ಕ್ ಫೋರ್ಸ್ ಸಮಿತಿ ಶಿಫಾರಸುಗಳ ಮೇಲೆ ನೀರಿನ ಪೂರೈಕೆಗೆ ವ್ಯವಸ್ಥೆ ಮಾಡಲಾಗುತ್ತದೆ. ಅಲ್ಲದೆ ಪ್ರತಿ ಸೋಮವಾರ ಎಇಇ ತಹಸೀಲ್ದಾರರು ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಭೆ ನಡೆಸಿ ನೀರಿನ ಸಮಸ್ಯೆಯ ಮೇಲೆ ನಿಗಾ ವಹಿಸಲು ಸೂಚಿಸಲಾಗಿದೆ. ಗ್ರಾಮ ಪಂಚಾಯಿತಿ, ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಲಭ್ಯವಿರುವ ಅನುದಾನ ಬಳಸಿಕೊಳ್ಳುವುದು, 15ನೇ ಹಣಕಾಸಿನ ಲಭ್ಯತೆ ಇದ್ದರೆ ಬಳಸುವುದು, ಇಲ್ಲದೆ ಹೋದಲ್ಲಿ ಜಿಲ್ಲಾ ಖನಿಜ ನಿಧಿಯ ಅನುದಾನ ಬಳಸಿ ನೀರಿನ ಸಮಸ್ಯೆ ನಿವಾರಿಸಲು ನಿರ್ದೇಶನ ನೀಡಲಾಗಿದೆ. ಅಂತರ್ಜಲ ಕುಸಿತವಾಗುವುದರಿಂದ ಪರ್ಯಾಯ ವ್ಯವಸ್ಥೆ ಮಾಡಬೇಕು. ಇಲ್ಲದೆ ಹೋದಲ್ಲಿ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲು ಕ್ರಮ ವಹಿಸಲು ನಿರ್ದೇಶಿಸಲಾಗಿದೆ. ಜಲಧಾರೆ ಯೋಜನೆ ನಿಗದಿತ ಅವಧಿ ವಿಸ್ತಾರಗೊಳಿಸಿದ್ದರಿಂದ ಕಾಲಮಿತಿಯಲ್ಲಿ ಕಾಮಗಾರಿ ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಎಂದರು. ಈಗೆಲ್ಲ ನೀವೆಲ್ಲ ಸಾಕ್ಷಿ ಇದ್ದೀರಿ. ಈಗಾಗಲೇ ರಿವ್ಯೂ ಮಾಡಿದ್ದೀವಿ. ಇಲ್ಲಿ ಮೇಜರ್ ಆಗಿ ಜಲ್ ಜೀವನ, ಜಲ್ಧಾರೆ ಮೂರು ಕಾಂಪೋನೆಂಟಿಗೆ ವಾಟರ್ ಸಪ್ಲೈ ನಾವು ನಿರ್ವಹಣೆ ಮಾಡೋದ್ರಲ್ಲಿ ಒಂದು ಎಮರ್ಜೆನ್ಸಿ ಟಾಸ್ಕ್ ಫೋರ್ಸ್ ಕಮಿಟಿಯಲ್ಲಿ ಯಾವುದು ಅರ್ಜೆಂಟು ನಮಗೆ ಪ್ರಾಬ್ಲಮ್ ಸಾಲ್ವಿಂಗ್ ಇದೆ ಅದಕ್ಕೆ ಒಂದು ಡೈರೆಕ್ಷನ್ಸನ್ನು ಕೊಟ್ಟಿದ್ದೀವಿ. ಏನಂದರೆ ಯಾವ ಊರಲ್ಲಿ ಸಮಸ್ಯಾತ್ಮಕ ಹಳ್ಳಿ ಇರ್ತವೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿರೋದು ಅಧಿಕಾರಿಗಳಿಗೆ ಏನಂತಂದರೆ, ಈಗ ಟಾಸ್ಕ್ ಫೋರ್ಸ್ ಕಮಿಟಿ ಮೀಟಿಂಗನ್ನು ಮಾಡಬೇಕು. ಪ್ರತಿ ತಾಲೂಕದಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಇದೆ. ಟಾಸ್ಕ್ ಫೋರ್ಸ್ ಮೀಟಿಂಗ್ ಆಗಿ ಪ್ರಪೋಸಲ್ ಕೂಡ ಬಂದಿವೆ. ಅದಲ್ಲದೆ ಪ್ರತಿಯೊಂದು ತಾಲೂಕಿಗೆ ಒಬ್ಬರಿಗೆ ನೋಡಲ್ ಆಫೀಸರ್ ಕೂಡ ಕಳಿಸಿದ್ದೀವಿ. ಆ ನೋಡಲ್ ಆಫೀಸರು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಏನು ಕೊಟ್ಟಿದ್ದೀವಿ ಅಂದರೆ, ಪ್ರತಿ ಸೋಮವಾರ ಅವ್ರು ಮೀಟಿಂಗ್ ಮಾಡಬೇಕು. ಅಲ್ಲಿ ಎಡಬಲಿ ಇಒ ತಹಸೀಲ್ದಾರ್ ಎಲ್ಲ PDO ಸೇರಿ ಎಲ್ಲೆಲ್ಲಿ ಸಮಸ್ಯೆ ಇದೆ ಅದಕ್ಕೆ
ಅವ್ರನ್ನ ಲಿಸ್ಟ್ ಔಟ್ ಮಾಡಿ ಏನೇನು ಕೆಲಸ ಕಾರ್ಯಗಳು ಮಾಡಬೇಕು ಅನ್ನೋದು ಕೂಡ ಒಂದು ರಿಪೋರ್ಟ್ ತೊಗೊಳಿಕ್ಕೆ ಹೇಳಿದ್ದೀವಿ. ಅದಲ್ಲದೆ ಫಸ್ಟ್ ಪ್ರಯಾರಿಟಿ ಏನು ಹೇಳಿದ್ದೀವಿ, ಎಲ್ಲೆಲ್ಲಿ ಬೋರ್ವೆಲ್ ಸೋರ್ಸು ಡ್ರೈ ಆಗ್ತದೆ ಅಲ್ಲಿ ಅಲ್ಟರ್ನೇಟಿವ್ ಯಾವುದಾದ್ರೂ ರೆಂಟಲ್ ಸೋರ್ಸ್ ಇದ್ದರೆ ತೊಗೊಳ್ಳಿ ಅಂತ ಹೇಳಿದ್ವಿ. ಒಂದು ವೇಳೆ ಅದು ಮಾಡೋಕ್ಕೆ ಆಗೋದಿಲ್ಲ, ಅದು ಸಿಗ್ತಾ ಇಲ್ಲ ಅಂತಂದರೆ ಟ್ರಾನ್ಸ್ಪೋರ್ಟಿಗೆ ನೀವು ಪರ್ಮಿಷನ್ ತೊಗೊಂಡು ಮಾಡಿ ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಇದು ಇಮಿಡಿಯೇಟ್ಲಿ ಟೈಡ್ ಓವರ್ ಮಾಡೋದಕ್ಕೆ. ಅದಕ್ಕೆ ಈಗ ನಾವು ಈಗಾಗಲೇ ಒಂದು ಎಸ್ಟಿಮೇಟ್ ಮಾಡಿ ಒಂದು 11 ಕೋಟಿ ರೂಪಾಯಿಗೆ ಇವತ್ತು ರಾಜ್ಯ ಸರ್ಕಾರದ ಸಚಿವರು ಕೂಡ ಅದ್ರ ಬಗ್ಗೆ RDPR ಮಿನಿಸ್ಟ್ರು ಇದ್ರ ಬಗ್ಗೆ ಒಂದು ಮೀಟಿಂಗ್ ತೊಗೊಳ್ತಾ ಇದ್ದಾರೆ. ನಾವು CO ಮತ್ತು DC ಅದಕ್ಕೆ ಅವ್ರಿಗೆ ಬ್ರೀಫ್ ಮಾಡೋಕ್ಕೆ ಹೇಳಿದ್ದೀವಿ. ನಾನು ಫೋನಲ್ಲಿ ಮಾತಾಡಿದ್ದೀನಿ ಅವರು ಹೇಳ್ತೀವಿ ಅಂದ್ರೆ ಇದು ಒಂದು. ಅದಿಲ್ಲದೇ ನಮ್ಮ ಓನ್ ಸೋರ್ಸಲ್ಲಿ ಈಗ 3 ಮೂಲ ಇದ್ದಾವೆ ಅಂತ ಹೇಳಿದ್ದಾರೆ. ಏನಂತಂದರೆ ಒಂದು ನಮ್ಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಟ್ಯಾಕ್ಸ್ ಕಲೆಕ್ಷನು, ಪಂಚಾಯತಿಯಲ್ಲಿ ಇರ್ತಕ್ಕಂಥ ಏನು ಅವರಿಗೆ ಇಂಟ್ರೆಸ್ಟ್ ಅಕ್ಯೂಡ್ ಇದೆ ಅದು ಜಿಲ್ಲಾ ಪಂಚಾಯತಿಲಿ, ತಾಲೂಕು ಪಂಚಾಯತಿಲಿ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಇದೆ. ಮತ್ತು 15 ಫೈನಾನ್ಸು ಇನ್ನೂ 2 ಕಂತು ಬರೋದಿದೆ. ಅದು ಬರೋದು ಡೌಟ್ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಈ ಬಾಡಿ ಕಾನ್ಸ್ಟಿಟ್ಯೂಟ್ ಆಗಿಲ್ಲ ಅಂತ ಅನ್ನೋದು ಒಂದಿದೆ. ದಿಸ್ ಒನ್. ಇಲ್ಲ ಅಂದರೆ ನಾನೇನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ, DMF ಫಂಡಲ್ಲಿ ಯಾವ್ಯಾವ ಅರ್ಜೆಂಟ್ ಎಮರ್ಜೆನ್ಸಿಗೆ ಬೇಕಾಗ್ತದೆ ದುಡ್ಡು ಬಳಕೆ ಮಾಡೋಕ್ಕೆ ನಾನು ಅವರಿಗೆ ಪರ್ಮಿಷನನ್ನು ಕೊಡ್ತಾ ಇದ್ದೀನಿ. ಇದು ಒಂದು. ಅದು ಒಂದು 2023-24 ಅದು ಒಂದು ಬ್ಯಾಕ್ಲಾಗ್ ಇದೆ ನಮಗೆ ಟಾಸ್ಕ್ ಫೋರ್ಸ್ ಕಮಿಟಿದು ಅಂತ ಹೇಳಿದ್ದಾರೆ. 5 ಕೋಟಿ ನಮ್ಮ ಜಿಲ್ಲೆಗೆ ಬೇಕಾಗಿದೆ. ನಾನು ಸಚಿವರಿಗೆ ಮಾತಾಡಿದ್ದೀನಿ. ಬಿಲ್ ಬಂದರೆ ಪೇಮೆಂಟ್ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಇವ್ರು ಬಿಲ್ ಸಬ್ಮಿಟ್ ಮಾಡೋಕ್ಕೆ ಡಿಲೇ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಈಗ ಬಿಲ್ ಸಬ್ಮಿಟ್ ಮಾಡಿದ್ರೆ ಅದು ಪೇಮೆಂಟ್ ಮಾಡಿಸ್ತೀವಿ. ಈಗಾಗಲೇ ರಾಜ್ಯ ಮಟ್ಟದಲ್ಲೂ ಕೂಡ ನಮ್ಮ ನಾಗರಿಕ ಸೇವೆ ಸಚಿವರು ಕೂಡ ಒಂದು ರಿವ್ಯೂವನ್ನು ಇದರ ಬಗ್ಗೆ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಇದೇನು ಸಮಸ್ಯೆ ಉದ್ಭವ ಆಗಿದೆ, ಇದು ಕೇಂದ್ರ ಸರ್ಕಾರ ಕೆಲವೊಂದು ತಪ್ಪು ನಮ್ಮ ವಿದೇಶಾಂಗ ನೀತಿಯಿಂದನೂ ಕೂಡ ಇದಕ್ಕೆ ಕಾರಣ ಆಗಿದೆ. ಅದು ಏನೇ ಇರಲಿ, ಈಗ ಸಮಸ್ಯೆ ಬಂದಿದೆ, ಅದನ್ನು ನಾವು ಎದುರಿಸಬೇಕಾಗಿದೆ. ಹಾಗಾಗಿ ಇವತ್ತು ಸದ್ಯಕ್ಕೆ ನಾವು ಜಿಲ್ಲಾಧಿಕಾರಿಗಳಿಗೂ ಕೂಡ ಹೇಳಿದ್ದೀನಿ, ಏನು ಸಮಸ್ಯೆ ಆಗದಂಗೆ ಇರೋಂಗೆ. ಯಾಕಂದರೆ ಯಾವಾಗ ಶಾರ್ಟೇಜ್ ಆಗುತ್ತೆ ಹೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ, ಕಳಸಂತೆ ಸ್ಟಾರ್ಟ್ ಆಗುತ್ತೆ, ಅದಕ್ಕೆಲ್ಲ ಆಸ್ಪದ ಕೊಡಬಾರ್ದು ಅಂತಕ್ಕಂಥ ಡೈರೆಕ್ಷನ್ ಕೊಡಿ. ಈಗ ನಮಗೇನು ಜಲ ಜೀವನ್ ಮಿಷನಲ್ಲಿ ಎಷ್ಟು ವರ್ಕು 93%, 85% ಅಂತೇನಿಗಿದೆ, ಅದಕ್ಕೇನು ಕಂಪ್ಲೀಟ್ ಆಗದೇ ಇರೋದಕ್ಕೆ ಒಂದೊಂದು ಆಫೀಸರ್ಗೆ ಒಂದೊಂದು ತಾಲೂಕು ಹಾಕಿದ್ದಾರೆ. ಅವ್ರು ಹೇಳಿದ್ರಲ್ಲ ಕೆಲವೊಂದು ದಿನ ಆನ್ಗೋಯಿಂಗ್ ಇವೆ, ಇವೆಲ್ಲ ಕೆಲವೊಂದು ಕಂಪ್ಲೀಟ್ ಆಗಿವೆ, ಬೇರೆ ಬೇರೆ ಸಮಸ್ಯೆ ಇದೆ ಅಂತ. ಅದಕ್ಕೆ ನಾವು ಕಂಪ್ಲೀಟ್ ಮಾಡೋದಕ್ಕೇ ಕೊಟ್ಟಿದ್ದು. ಥರ್ಡ್ ಪಾರ್ಟಿ ಅಂತಂದರೆ ಯಾವ ಇನ್ಕಂಪ್ಲೀಟೆಡ್ ವರ್ಕ್ ಇರುತ್ತೆ ಅದು ಕಂಪ್ಲೀಟ್ ಮಾಡೋಕ್ಕೆ ಯಾರಿಗೂ ರೆಸ್ಪಾನ್ಸಿಬಿಲಿಟಿ ಕೊಡಬೇಕು ಅಂತ. ಓಕೆ, ನಿಮ್ದೇನಿದ್ರೆ ಹೇಳಿ. ಅದಕ್ಕೇ ಒಂದು ಎನ್ಕ್ವೈರಿ ಮಾಡೋಕ್ಕೆ ಹೇಳಿದ್ದೀನಿ. ನೋಡಿ, ವಾಟರ್ ಸಪ್ಲೈ ಸಿಚುವೇಶನ್ ಕೂಡ ನೀವು ತರಿಸ್ಬೇಕು. ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಗೆ ಹಾಕಿ ವೆದರ್ ದಟ್ PDO ವಾಟ್ ಈಸ್ ಕ್ಲೇಮಿಂಗ್ ಇಸ್ ಕರೆಕ್ಟ್ ಆರ್ ಫಾಲ್ಸ್ ಅಂತೇಳಿ ಒಂದು ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ. ಇಲ್ಲ, ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿ ನಾವು ಹೇಳೋಕ್ಕಾಗೋದಿಲ್ಲ. ವಿಲ್ ಜಸ್ಟ್ ಕನಿಷ್ಠ ವೇತನವನ್ನು ತಕ್ಷಣ ₹42,000ಕ್ಕೆ ಹೆಚ್ಚಿಸಲು ಒತ್ತಾಯಿಸಿ AICCTU ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕನಿಷ್ಠ ವೇತನವನ್ನು ತಕ್ಷಣ ಪರಿಷ್ಕರಿಸಿ ತಿಂಗಳಿಗೆ ಕನಿಷ್ಠ ₹42,000 ನಿಗದಿ ಮಾಡಬೇಕು, ಕಾರ್ಮಿಕ ಸಂಹಿತೆಗಳನ್ನು ರದ್ದುಪಡಿಸಬೇಕು ಹಾಗೂ ಕಾರ್ಮಿಕ ಹಕ್ಕುಗಳನ್ನು ರಕ್ಷಿಸಬೇಕು ಎಂದು ಆಗ್ರಹಿಸಿದರು. ಕೇಂದ್ರದ ಮೋದಿ ಸರ್ಕಾರವು 2025 ನವೆಂಬರ್ 21ರಿಂದ 4 ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೆ ತಂದಿರುವುದು ಕಾರ್ಮಿಕರ ಮೇಲೆ ನೇರ ದಾಳಿಯಾಗಿದೆ ಎಂದು ಆರೋಪಿಸಿದರು. ಕನಿಷ್ಠ ವೇತನದ ಹಕ್ಕಿನ ಮೇಲೆ ನೇರ ದಾಳಿಯಾಗಿದ್ದು, ಇದು ವೇತನ ಹೆಚ್ಚಿಸುವುದಕ್ಕಿಂತ ವೇತನ ಕಡಿಮೆ ಮಾಡುವ ವ್ಯವಸ್ಥೆಯಾಗಿ ಬಳಸುವ ಸಾಧ್ಯತೆ ಇದೆ. ಜೊತೆಗೆ ರಾಜ್ಯ ಸರ್ಕಾರವು ಕನಿಷ್ಠ ವೇತನ ಪರಿಷ್ಕರಣೆಯಲ್ಲಿ ತನ್ನ ಜವಾಬ್ದಾರಿಯನ್ನ ನಿಭಾಯಿಸಲು ವಿಫಲವಾಗಿದೆ ಎಂದು ದೂರಿದರು. 5 ವರ್ಷಕ್ಕೊಮ್ಮೆ ವೇತನವನ್ನು ಪರಿಷ್ಕರಿಸಬೇಕಾದರೂ 2017ರಲ್ಲಿ ಮಾತ್ರ ಪರಿಷ್ಕರಣೆ ನಡೆದಿದೆ. ಈಗಾಗಲೇ 8 ವರ್ಷಗಳಿಗೂ ಹೆಚ್ಚು ಕಾಲ ಕಳೆದರೂ ಅಂತಿಮ ನಿರ್ಧಾರ ಕೈಗೊಳ್ಳಲಾಗಿಲ್ಲ. 2025ರಲ್ಲಿ ಸುಮಾರು 25,000ಕ್ಕೆ ಹೆಚ್ಚಿಸುವ ಪ್ರಾಥಮಿಕ ಅಧಿಸೂಚನೆ ಹೊರಬಂದಿದ್ದರೂ ಅದನ್ನು ಇನ್ನೂ ಅಂತಿಮಗೊಳಿಸಿಲ್ಲ. ಇದರ ಪರಿಣಾಮವಾಗಿ ಕಾರ್ಮಿಕರು ಬದಲು ಸಾಲದಷ್ಟು ಕಡಿಮೆ ವೇತನದಲ್ಲಿ ಕೆಲಸ ಮಾಡುವ ಅನಿವಾರ್ಯವಾಗಿದೆ. ಗಾರ್ಮೆಂಟ್ ಮತ್ತು ಬೀಡಿ ಉದ್ಯಮಗಳಲ್ಲಿ ಕೆಲಸ ಮಾಡುವ ಮಹಿಳಾ ಕಾರ್ಮಿಕರ ಸ್ಥಿತಿ ಇನ್ನಷ್ಟು ದುರ್ಬಲವಾಗಿದೆ. ಆಹಾರ, ಬಟ್ಟೆ, ಮನೆ, ಬಾಡಿಗೆ, ಶಿಕ್ಷಣ ಸೇರಿದಂತೆ ಮೂಲಭೂತ ಅಗತ್ಯಗಳನ್ನ ಪರಿಗಣಿಸಿದರೆ ಒಬ್ಬ ಕಾರ್ಮಿಕನು ಗೌರವಯುತವಾಗಿ ಬದುಕಲು
ತಿಂಗಳಿಗೆ ಕನಿಷ್ಠ 42,000 ರೂಪಾಯಿ ಅಗತ್ಯವಿದೆ ಎಂದರು. ಕನಿಷ್ಠ ವೇತನ ನೀಡದಿರುವುದು ಬಲವಂತದ ಕೆಲಸಕ್ಕೆ ಸಮಾನ ಎಂದು ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಎಂದು ನೆನಪಿಸಿದರು. ಸರ್ಕಾರಿ ಮತ್ತು ಸಾರ್ವಜನಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಗುತ್ತಿಗೆ ಕಾರ್ಮಿಕರು ಸೇರಿದಂತೆ ಆಸ್ಪತ್ರೆಗಳು, ಬಸ್ ನಿಲ್ದಾಣಗಳು, ಗ್ರಂಥಾಲಯಗಳು, ಕಾಲುವೆಗಳ ನಿರ್ವಹಣೆ ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕಾನೂನುಬದ್ಧ ಕನಿಷ್ಠ ವೇತನವೇ ನೀಡಲಾಗುತ್ತಿಲ್ಲ ಎಂದು ಅವರು ಆರೋಪಿಸಿದರು. ಕಾರ್ಮಿಕ ಇಲಾಖೆ ಕೂಡ ಕಾನೂನು ಜಾರಿಗೆ ತರುವಲ್ಲಿ ವಿಫಲವಾಗಿದೆ. ಕಾರ್ಮಿಕ ವಿರೋಧಿ ಸಂಹಿತೆಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಅವನ್ನು ತಕ್ಷಣ ರದ್ದುಪಡಿಸಬೇಕು ಹಾಗೂ ಕನಿಷ್ಠ ವೇತನವನ್ನು ತಕ್ಷಣವೇ ರೂಪಾಯಿ 42,000ಕ್ಕೆ ನಿಗದಿ ಮಾಡಬೇಕು ಎಂದು ಆಗ್ರಹಿಸಿದರು. ಸಮಾನ ವೇತನಕ್ಕೆ ಸಮಾನ ಕೆಲಸ ಜಾರಿಯಾಗಲಿ, 42,000 ಕಾರ್ಮಿಕ ಸಂಹಿತೆ ರದ್ದಾಗಲಿ, ಕಾರ್ಮಿಕ ಸಂಹಿತೆ ರದ್ದಾಗಲಿ, ವೇತನ ಕೊಡಲೇಬೇಕು, ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಲೇಬೇಕು, 42,000 ಸಮಾನ ವೇತನಕ್ಕೆ ಸಮಾನ ಕೆಲಸ ಕೊಡಲೇಬೇಕು. ಎಐಸಿಸಿಟಿ ಜಿಂದಾಬಾದ್, इंकलाब जिंदाबाद, एआईसीसीटी जिंदाबाद, ಇದು ರದ್ದಾಗಲಿ, ಗುತ್ತಿಗೆ ಪದ್ಧತಿ ರದ್ದಾಗಲಿ, ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಲೇಬೇಕು, 42,000 ಸಮಾನ ವೇತನಕ್ಕೆ ಸಮಾನ ಕೆಲಸ ಕೊಡಲೇಬೇಕು, ಗುತ್ತಿಗೆ ಪದ್ಧತಿ ರದ್ದಾಗಲಿ, ಗುತ್ತಿಗೆ ಪದ್ಧತಿ ರದ್ದು. ಜಿಲ್ಲಾದ್ಯಂತ ಎಐಸಿಸಿಟಿ ಸಂಘಟನೆ ವತಿಯಿಂದ ಕನಿಷ್ಠ ವೇತನ ಆಗ್ರಹಿಸಿ ಗುತ್ತಿಗೆ ಕಾರ್ಮಿಕರ ಪ್ರತಿಭಟನೆಯನ್ನು ಈ ಒಂದು ರಾಯಚೂರಿನ ಅಂಬೇಡ್ಕರ್ ವೃತ್ತದಲ್ಲಿ ನಾವು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಬೇಡಿಕೆ ಇಷ್ಟೇ, ರಾಜ್ಯ ಸರ್ಕಾರವು ಈಗ ಒಂದು ಕರಾಳ 4 ಕಾಯ್ದೆಗಳು ಏನು ಕೇಂದ್ರ ಸರ್ಕಾರ ತಂದಿದೆ, ಗುತ್ತಿಗೆ ಪದ್ಧತಿ ಇರ್ಬೋದು ಮುಂತಾದ ಆ ಕಾಯ್ದೆ ವಿರುದ್ಧ ಈ ಒಂದು ರಾಜ್ಯ ಸರ್ಕಾರ ನಿಲುವು ತಗೊಂಡು ಇಲ್ಲಿ ಕನಿಷ್ಠ ಒಂದು ಕಾರ್ಮಿಕರಿಗೆ ತಿಂಗಳಿಗೆ 42,000 ಬೇಕು. ತನ್ನ ದಿನನಿತ್ಯದ ಚಟುವಟಿಕೆ, ಮನೆ ಬಾಡಿಗೆ ಇರ್ಬೋದು, ಮಕ್ಕಳ ಶಿಕ್ಷಣ ಬಗ್ಗೆ ಸುಮಾರಷ್ಟು ರೀತಿ ಒಬ್ಬೊಬ್ಬರು ಕಾರ್ಮಿಕ ಬಹಳ ಸಮಸ್ಯೆ ಇದೆ. ಈಗ ಸರ್ಕಾರ ಕನಿಷ್ಠ ವೇತನ ಯಾಕೆ ಜಾರಿ ಮಾಡ್ತಾರೆ ಅಂದ್ರೆ ಇಲ್ಲಿ ಸರ್ಕಾರದ ಇಲ್ಲಿ ಕೆಲವೊಂದು ಕಾರ್ಪೊರೇಟ್ ಶಕ್ತಿಗಳು ಅವ್ರ ಪರವಾಗಿದ್ದಾರೆ, ಅವ್ರ ಪರವಾಗಿದ್ರ ಸಲುವಾಗಿ ಈ ತರ ಮಾಡ್ತಾ ಇಲ್ಲ. ಆ ದೃಷ್ಟಿಯಲ್ಲಿ ನಮ್ಮ ಉದ್ದೇಶ ಎಐಸಿಸಿಟಿ ಸಂಘಟನೆ ಕನಿಷ್ಠ ವೇತನ ಈ ನಮ್ಮ ಎಲ್ಲ ಸೆಕ್ಟರ್ ಕಾರ್ಮಿಕರಿಗೆ ಜಾರಿ ಆಗಬೇಕು. ಇಲ್ಲಾಂದರೆ ನಾವು ಇನ್ನೂ ಉಗ್ರವಾಗಿ ಹೋರಾಟ ಮಾಡಲು ಈ ಮೂಲಕ ಎಚ್ಚರಿಸುತ್ತೇವೆ. ಈ ಸಂದರ್ಭದಲ್ಲಿ ಎಐಸಿಸಿಟಿಯು ಜಿಲ್ಲಾ ಅಧ್ಯಕ್ಷ ಅಜೀಜ್ ಜಹಾಗೀರ್ದಾರ್, ಮುಖಂಡ ಪ್ರಹ್ಲಾದ್ ರಾವ್, ಜಿಲಾನಿ ಯರಗೇರ, ಭೀಮಯ್ಯ, ಲಕ್ಷ್ಮಣ್, ನಿಸರ್ ಅಹಮದ್, ಈರಣ್ಣ, ಜಗದೀಶ್, ಚಾಂದ್, ರಾಮಸ್ವಾಮಿ, ಇಮಾಂ, ಪರಶುರಾಮ್, ಸಣ್ಣ ನರಸಪ್ಪ ಇದ್ದರು. ಈಗ ಚಿಕ್ಕದೊಂದು ಬ್ರೇಕ್. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ ಎನ್ಎಸ್ ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು, ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಸ್ತ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಬ್ರೇಕ್ ನಂತರ ಮೆಗಾ ನ್ಯೂಸ್ಗೆ ಸ್ವಾಗತ. ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯಿತಿಗಳಿಂದ 2025-26ನೇ ಸಾಲಿನಲ್ಲಿ 100% ತೆರಿಗೆ ಸಂಗ್ರಹಣೆ ಗುರಿಯನ್ನು ಸಾಧಿಸಿರುವುದು ಅತ್ಯಂತ ಸಂತೋಷದ ಸಂಗತಿಯಾಗಿದೆ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಅವರು ರಾಯಚೂರಿನ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು ಅವರಿಗೆ
ಪ್ರಶಂಸಾ ಪತ್ರ ಬರೆದು ಅಭಿನಂದನೆ ತಿಳಿಸಿದ್ದಾರೆ. ಈ ಸಾಧನೆಗೆ ಶ್ರಮಿಸಿದ ಜಿಲ್ಲೆಯ ಗ್ರಾಮ ಪಂಚಾಯಿತಿಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಪರಿಶ್ರಮ ಮತ್ತು ಕಾರ್ಯನಿಷ್ಠೆಯನ್ನು ಪ್ರಶಂಸಿಸುತ್ತೇನೆ. ಈ ಸಾಧನೆ ವ್ಯವಸ್ಥಿತವಾದ ಯೋಜನೆ, ಪರಿಣಾಮಕಾರಿ ಸಮನ್ವಯ ಹಾಗೂ ನಿರಂತರ ಪರಿಶ್ರಮದ ಫಲವಾಗಿದ್ದು ಇತರೆ ಜಿಲ್ಲೆಗಳಿಗೆ ಮಾದರಿಯಾಗಿದೆ. ಈ ಮಹತ್ವದ ಸಾಧನೆಗೆ ನೇತೃತ್ವ ನೀಡಿದ ನಿಮಗೆ ಮತ್ತು ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿಗಳ ಎಲ್ಲಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸಲು ಹರ್ಷಿಸುತ್ತೇನೆ. ಈ ಸಾಧನೆಯನ್ನು ಸ್ಥಿರಪಡಿಸಿಕೊಳ್ಳುವುದರ ಜೊತೆಗೆ ಇನ್ನಷ್ಟು ಉತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತೀರಿ ಎಂದು ಆಶಿಸುತ್ತೇನೆ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಪ್ರಶಂಸನಾ ಪತ್ರದಲ್ಲಿ ತಿಳಿಸಿದ್ದಾರೆ. ಗೃಹ ರಕ್ಷಕ ದಳದ ಜಿಲ್ಲಾ ಸಮಾದೇಶರಾಗಿ ದೀಪಾ ಗೋಡೆಪಾಡ್ ಅವರನ್ನು ನೇಮಕ ಮಾಡಿರುವುದಕ್ಕೆ ವಿರೋಧ ವ್ಯಕ್ತವಾಗಿದ್ದು ರಾಜಕೀಯ ಪ್ರಭಾವದಿಂದ ಆಯ್ಕೆಗೊಂಡಿದ್ದಾರೆ. ಸೇವಾ ಅನುಭವ ಇಲ್ಲದೆ ಇರುವವರನ್ನು ನೇಮಕ ಮಾಡಲಾಗಿದೆ ಎಂದು ಅರ್ಚನಾ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಹೊಸದಾಗಿ ಆಯ್ಕೆಯಾದ ದೀಪಾ ಗೋಡೆಪಾಡ್ ಅವರು ಸೇವಾ ಅನುಭವದ ದೃಷ್ಟಿಯಿಂದ ತಮಗಿಂತ ಕಿರಿಯರಾಗಿದ್ದು ಗೃಹ ರಕ್ಷಕ ದಳದಲ್ಲಿ ಅಗತ್ಯವಾದ ಅನುಭವ ಮತ್ತು ದೈಹಿಕ ಸಾಮರ್ಥ್ಯ ಅವರಲ್ಲಿ ಕೊರತೆಯಾಗಿದೆ ಎಂದು ಆರೋಪಿಸಿದರು. ಈ ನೇಮಕಾತಿ ಅರ್ಹತೆ, ಅನುಭವ ಹಾಗೂ ಶೈಕ್ಷಣಿಕ ಮಾನದಂಡಗಳ ಆಧಾರದ ಮೇಲೆ ಆಗದೆ ರಾಜಕೀಯ ಪ್ರಭಾವದಿಂದ ನಡೆದಿರಬಹುದು ಎಂಬ ಅನುಮಾನವನ್ನು ವ್ಯಕ್ತಪಡಿಸಿದರು. ಈ ಹುದ್ದೆಗೆ ಹೆಚ್ಚಿನ ಅನುಭವ ಹೊಂದಿರುವ, ದೈಹಿಕವಾಗಿ ಸಮರ್ಥರಾಗಿರುವ ಮತ್ತು ಉತ್ತಮ ತಂಡ ಕಾರ್ಯಕ್ಷಮತೆ ಹೊಂದಿರುವ ವ್ಯಕ್ತಿಯನ್ನು ನೇಮಕ ಮಾಡಿದರೆ ಸಾರ್ವಜನಿಕರಿಗೆ ಉತ್ತಮ ಸೇವೆ ನೀಡಲು ಸಾಧ್ಯವಾಗುತ್ತಿತ್ತು ಎಂದರು. ತಮ್ಮನ್ನು ಈ ಹುದ್ದೆಗೆ ಪರಿಗಣಿಸದಿರುವುದು ನಿರಾಶೆ ಉಂಟು ಮಾಡಿದೆ. ಈ ವಿಚಾರವನ್ನು ಜಿಲ್ಲಾ ಅಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು. ಮಾಧ್ಯಮದವರಿಗೆಲ್ಲ ನಮಸ್ಕಾರ. ರಾಜ್ಯ ಗೃಹ ರಕ್ಷಕ ದಳದ ಜಿಲ್ಲಾ ಸಮಾದೇಶರಾಗಿ ಶ್ರೀಮತಿ ದೀಪಾ ಗೋಡೆಪಾಡ್ ಎಸ್ಸಿ ಆಯ್ಕೆ ಕುರಿತು ಖಂಡನೀಯ. ಈ ಮೂಲಕ ನಾನು ಶ್ರೀಮತಿ ಅರ್ಚನಾ ಗಂಡ ಬಾಬು ಅರ್ಜನ್ವಾಡ ಅಂಬೇಡ್ಕರ್ ನಗರ್ ರಾಯಚೂರು ಈ ಮೂಲಕ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಪಡಿಸುವುದೇನೆಂದರೆ, ಪ್ರಸ್ತುತ ದಿನಾಂಕ 7/4/2026 ಹೊಸದಾಗಿ ರಾಯಚೂರು ಗೃಹ ರಕ್ಷಕ ದಳದ ಜಿಲ್ಲಾ ಸಮಾದೇಶರಾಗಿ ಆಯ್ಕೆಗೊಂಡ ಶ್ರೀಮತಿ ದೀಪಾ ಗೋಡೆಪಾಡ್ ಇವರು ರಕ್ಷಕ ದಳದ ಸೇವೆಯಲ್ಲಿ ನನಗಿಂತ ಕಿರಿಯರಾಗಿದ್ದು ಮತ್ತು ಇವರಿಗೆ ದೈಹಿಕ ಸಾಮರ್ಥ್ಯವೂ ಇರುವುದಿಲ್ಲ. ಇವರಿಗೆ ಗೃಹ ರಕ್ಷಕ ದಳವು ಸೇವಾ ಅನುಭವದ ಕೊರತೆ ಇರುತ್ತದೆ. ಇವರಿಗೆ ವಾಕ್ಚಾತುರ್ಯತೆ ಇರುವುದಿಲ್ಲ. ಇವರು ಕೇವಲ ರಾಜಕೀಯ ಪ್ರಭಾವದಿಂದ ಮಾತ್ರ ಆಯ್ಕೆಗೊಂಡಿರುತ್ತಾರೆ ಹೊರತು ಗೃಹ ರಕ್ಷಕ ದಳದ ಸೇವಾನುಭವ ಅಥವಾ ಮತ್ತು ಶೈಕ್ಷಣಿಕ ಅರ್ಹತೆ ಮತ್ತು ಜನನಿ ಬೀಡ ಪ್ರದೇಶ ಇರುವ ಇಲಾಖೆಯಲ್ಲಿ ಗೃಹ ರಕ್ಷಕ ದಳದ ಕರ್ತವ್ಯ ಪ್ರಮುಖವಾಗಿರುತ್ತದೆ. ಸದರಿ ಹುದ್ದೆಗೆ ನನ್ನನ್ನು ನೇಮಕಾತಿ ಮಾಡದೇ ಇದ್ದರಿಂದ ನನಗೆ ತೀವ್ರ ಆಘಾತವಾಗಿರುತ್ತದೆ ಎಂದು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾನು ತಿಳಿಯಪಡಿಸುತ್ತೇನೆ. ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಯಪಡಿಸುತ್ತಾ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇಷ್ಟೆಲ್ಲ ಮಾತನಾಡ್ತಾ ಇದ್ದಾರೆ, ಇವರಿಗೇನು ಅರ್ಹತೆ ಅಂತ ನೀವು ಕೇಳ್ಬೋದು. ನಂದು ಡಬಲ್ ಡಿಗ್ರಿ ಆಗಿದೆ, ಭಾರತ್ ಸೇವಾದಳ ಆಗಿದೆ ಹೈಸ್ಕೂಲಲ್ಲಿ, NCC 3 years ಕೋಚಿಂಗ್ನೂ ಆಗಿದೆ, ಆಮೇಲೆ ಕಂಪ್ಯೂಟರ್ ನಾಲೆಜ್ ಇಷ್ಟೆಲ್ಲ ಇದ್ದು ಫಿಸಿಕಲ್ ಫಿಟ್ನೆಸ್. ಆಮೇಲೆ ನಾನು NCC ಮಾಡಬೇಕಾದ್ರೆ ನನ್ನ ಪಾಷನ್ಗೆ ಹುಡುಗರು ಎಲ್ಲರೂ ಡ್ರಿಲ್ ಮಾಡಿದ್ದು ಇದೆ. ಇಷ್ಟೆಲ್ಲ ಇದ್ದರೂ ನನಗೆ ಗೃಹ ರಕ್ಷಕ ದಳದ ಸಮಾದೇಶರ ಹುದ್ದೆಯನ್ನು ರಾಜ್ಯ ಸರ್ಕಾರ ಕೊಡದೇ ಇರುವುದಕ್ಕೆ ಕಾರಣ ಏನು? ಇದರ ಹಿಂದೆ ಯಾರಿದ್ದಾರೆ? ಯಾವ ಉದ್ದೇಶ ಇದೆ? ಈ ಸರ್ಕಾರ ನನಗೆ ನ್ಯಾಯ ಒದಗಿಸಿಕೊಡದಿದ್ದಲ್ಲಿ ನನ್ನ ಈ ಹೋರಾಟ ದೊಡ್ಡ ಮಟ್ಟದಲ್ಲಿ ಮುಂದುವರಿಯುತ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಒಂದೇ ವರ್ಗಕ್ಕೆ ಸೀಮಿತ ಇಲ್ಲ, ಎಲ್ಲ ವರ್ಗದ. ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೆ. ಆದ್ರೂ ಈಗ ಈ ಕ್ವಾಲಿಫಿಕೇಷನ್ ಎಜುಕೇಷನ್ ಅನ್ನೋದು ಒಂದು ಬಿಸ್ನೆಸ್ ಆಗಿದೆ. ಎಜುಕೇಷನ್ ಮಾರಾಟಕ್ಕಿಟ್ಟ ನಿಜವಾದ ಒಂದು ಶ್ರಮ, ಕಷ್ಟಪಟ್ಟು ಓದ್ದವರಿಗೆ ಕ್ವಾಲಿಫಿಕೇಷನ್ ಇತ್ತು, ಎಲ್ಲ ಇತ್ತು. ಆದ್ರೂ ಕಡೆಗಳಿಸಿ ಏನೂ ಇಲ್ಲಾರ್ದವರಿಗೆ ಫಿಸಿಕಲ್ ಫಿಟ್ನೆಸ್ ಇಲ್ಲ, ಏನಿಲ್ಲ, ಅಂಥವರಿಗೆ ಆರ್ಡ್ರ್ ಮಾಡಿದ್ದಾರೆ ಅಂದರೆ ನಮ್ಗೆ ಭಾಳ ಆಶ್ಚರ್ಯ ಆಗ್ತದೆ. ಅದಕ್ಕಾಗಿ ಈ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ, ಈ ರಾಜ್ಯ ಸರ್ಕಾರ ನಾನು ತೀವ್ರವಾಗಿ ಖಂಡಿಸ್ತೇನೆ. ಮುಂಬರುವ ದಿನಗಳಲ್ಲಿ ಇದರ ಹಿಂದೆ ಯಾರ್ಯಾರಿದ್ದಾರೆ, ಏನಿದ್ದಾರೆ ಎಲ್ಲ ತಿಳ್ಕೊಂಡು ಮತ್ತೊಮ್ಮೆ ಈ ರಾಯಚೂರು ಜನಕ್ಕೆ ನಾನು ಒಂದೇ ಒಂದು ವಿಷಯ ಹೇಳ್ತೇನೆ. ಶಿಕ್ಷಕರಂದರೆ ಒಂದು ಉನ್ನತ ಮಟ್ಟಿಗೆ ಓದ್ತಾರೆ, ಕಷ್ಟಪಟ್ಟು ಓದ್ತಾರೆ ತಂದೆ ತಾಯಿ. ಆದ್ರೂ ಶಿಕ್ಷಕ್ಕೆ ನ್ಯಾಯ ದೊರಕಿಸೋದೇ ಈ ಸಂವಿಧಾನ ಅಡಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಅದಕ್ಕೆ ಶಿಕ್ಷಣ ಅಂದರೆ ಒಂದು ಅರ್ಥ, ಅದರಲ್ಲಿ ಎಲ್ಲಿದೆ? ಈ ಸಂದರ್ಭದಲ್ಲಿ ಬಾಬು, ಬಿ ಆಂಜನೇಯ, ಎಸ್ ರಾಜು, ಸಣ್ಣ ಬಾಬು, ರಾಮು, ಗೋವಿಂದ್ ಸೇರಿದಂತೆ ಅನೇಕರು ಇದ್ದರು. ನಗರದಲ್ಲಿರುವ ಆಶಾದೀಪ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಗೆ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗ್ರಹಿಸಿ ಶಾಲಾ ಶಿಕ್ಷಕರು ಮತ್ತು
ಮಕ್ಕಳು ಉಸ್ತುವಾರಿ ಸಚಿವ ಡಾಕ್ಟರ್ ಶರಣು ಪ್ರಕಾಶ್ ಪಾಟೀಲ್ ಅವರಿಗೆ ಮನವಿ ನೀಡಿ ಆಗ್ರಹಿಸಿದರು. 2026-27ನೇ ಸಾಲಿಗೆ ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗದೇ ಇರುವುದರಿಂದ ಶಾಲೆಯನ್ನ ಮುಚ್ಚುವ ಸ್ಥಿತಿಯನ್ನು ಎದುರಾಗಿದೆ. 62 ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದು ಶಾಲೆ ಮಕ್ಕಳನ್ನು ಕರೆತರುವುದು, ಮಧ್ಯಾಹ್ನದ ಊಟ ಸೇರಿ ಇತರೆ ವೆಚ್ಚ ಭರಿಸಲು ಆಗದೇ ಇರುವ ಸ್ಥಿತಿ ಇದೆ. ಶಾಲೆ 3 ಶಿಕ್ಷಕರಿಗೆ ಸೇರಿದಂತೆ ಶಾಲೆಗೆ ಅನುದಾನ ಬಿಡುಗಡೆಯಾಗದೇ ಇರುವುದರಿಂದ ಆರ್ಥಿಕ ಬಿಕ್ಕಟ್ಟು ಎದುರಿಸುವಂತಾಗಿದೆ. RCI ಮಾನ್ಯತೆ ಪಡೆದಿದ್ದು 3 ಜನ ಶಿಕ್ಷಕರಿಗೆ 2025-26ನೇ ಸಾಲಿನಿಂದ ಗೌರವಧನ ಬಿಡುಗಡೆ ಮಾಡಬೇಕು. 14 ಮಕ್ಕಳ ಅನುದಾನ ಕಡಿತಗೊಳಿಸುವುದಾಗಿ ಮೌಖಿಕವಾಗಿ ಹೇಳಲಾಗುತ್ತಿದ್ದು, ಪೂರ್ಣ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಅನುದಾನ ಬಿಡುಗಡೆ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದ ಮನವಿ ಸಲ್ಲಿಸಲಾಯಿತು. ಹಿಡ್ತಾರೆ ಅವು ಪಾಂಪ್ಲೆಟ್ ಹಿಡ್ತಾರೆ. ಏನು ಪಾಂಪ್ಲೆಟ್ ಅದು? ನಲವತ್ತೆರಡು ಮಕ್ಕಳು ಹೋಗ್ತಿದ್ದಾರೆ. ಆ ಎಲ್ಲ ಮಕ್ಕಳನ್ನು ನಾವು ಅವರವರ ಮನೆಗೆ ಹೋಗಿ ನಮ್ಮ ಸ್ಕೂಲ್ ಬಸ್ಸಲ್ಲಿ ಎಲ್ಲರೂ ಮನೆಗೆ ಕರ್ಕೊಂಬರ್ತೀವಿ. ಅದು ಡೀಸೆಲ್ ಖರ್ಚು, ಮಕ್ಕಳು ಕರ್ಕೊಂಬರೋದು, ಮಧ್ಯಾಹ್ನ ಊಟ, ಆಮೇಲೆ ಫಿಸಿಯೋಥೆರಪಿ, ಸೈಕಿಸ್ ಡಾಕ್ಟ್ರು, ಮಕ್ಕಳ ಡಾಕ್ಟ್ರು, ಇಷ್ಟು ಡಾಕ್ಟ್ರು ವಾರದಾಗ 2 ಸಲ ಬಂದು ಅವರೆಲ್ಲ ವಿಚಾರಣೆ ನೋಡಿ ಅವರಿಗೆಲ್ಲ ಔಷಧ ಹೋಗಿ ಬಂದು ಕೊಟ್ಟು ಹೋಗ್ತಾರೆ. ಈಗ ಈ ಸೆಪ್ಟೆಂಬರಿಂದ 42 ಮಕ್ಕಳಿಗೆ ಅನುದಾನ ಬಿಡುಗಡೆ ಆಗಿಲ್ಲ ಸರ್ಕಾರದಿಂದ. ಬೇರೆ ಸ್ಕೂಲ್ಗಳಿಗೆ ಅನುದಾನ ಬಿಡುಗಡೆ ಬಿಡುಗಡೆ ಆಗಿಲ್ಲ. ಹೀಗಾಗಿ ಮಕ್ಕಳ ಅನುಪಾತ ಮೇಲೆ ಸಂಬಳ ಕೊಡ್ತಾರೆ. ಈ ಟೀಚರ್ ಸಂಬಳ ಕೊಡಬೇಕು, ಮತ್ತು ಡೀಸೆಲ್ ಫೇರ್ ಕೊಡಬೇಕು, ಮಕ್ಕಳಿಗೆ ಮಧ್ಯಾಹ್ನ ಊಟ ಕೊಡ್ತೀವಿ, ಊಟದ್ದು ಖರ್ಚು ಕೊಡಬೇಕು. ಇವೆಲ್ಲ ಖರ್ಚು ನಾವು ಸಂಸ್ಥೆಯಿಂದ ಸದ್ಯ ಈಗ ಟೆಂಪರರಿ ಭರಿಸ್ತಿದ್ದೀವಿ. ಈಗ ಮುಂದಿನ ಈ ಫೈನಾನ್ಷಿಯಲ್ ಇಯರಿಗೆ ಈಗ ಅವರು ಗ್ರ್ಯಾಂಟ್ಸ್ ಬರಲ್ಲ, ಮಕ್ಕಳನ್ನ ಅವರು ಗ್ರ್ಯಾಂಟ್ಸ್ ಕೊಡಲಿಲ್ಲ ಅಂದರೆ ನಾವು ಶಾಲೆ ನಡೆಸೋದು ಕಷ್ಟ ಆಗ್ತದೆ. ಅದಕ್ಕೆ ಅವರು ಪಾಲಕರ ಅಸೋಸಿಯೇಷನ್ದವರು ಅವರೊಂದು ಅಸೋಸಿಯೇಷನ್ ಮಾಡಿಕೊಂಡು ಅವರೆಲ್ಲ ಪಾಲಕರ ಪರವಾಗಿ ಚಂದ್ರಕಾಂತ್ ವಕೀಲ್, ಅನಂತಲಕ್ಷ್ಮಿ, ಕೌಸರ್ ಬೇಗಂ, ರೇಣುಕಾ, ನುಸ್ರತ್ ಬೇಗಂ, ಅಸ್ಮಾನ್, ಅಂಜುಮ್, ಶೈನಾಜ್, ಸುಹಾಸಿನಿ ಸೇರಿದಂತೆ ಶಾಲಾ ಮಕ್ಕಳು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಸಭೆ, ನೀರಿನ ಸಮಸ್ಯೆಯಾಗದಂತೆ ನಿಗಾವಹಿಸಿ ಸಚಿವ ಡಾಕ್ಟರ್ ಶರಣು ಪ್ರಕಾಶ್ ಪಾಟೀಲ್ ಸೂಚನೆ. ತುರ್ತು ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ 11 ಕೋಟಿ ರೂಪಾಯಿ ಪ್ರಸ್ತಾವನೆ ಸಲ್ಲಿಕೆ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ಕಾರ್ಮಿಕರಿಗೆ ಕನಿಷ್ಠ ವೇತನ ನೀಡಲು ಆಗ್ರಹಿಸಿ ಎಐಸಿಸಿಟಿಯು ಕಾರ್ಮಿಕರಿಂದ ಪ್ರತಿಭಟನೆ. ತೆರಿಗೆ ವಸೂಲಿಯಲ್ಲಿ ದಾಖಲೆ, ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕಾಂದು ಕಾರ್ಯಕ್ಕೆ ಮುಖ್ಯ ಕಾರ್ಯದರ್ಶಿಗಳ ಮೆಚ್ಚುಗೆ. ಗೃಹ ರಕ್ಷಕ ದಳ ಸಮಾದೇಷ್ಟರಾಗಿ ದೀಪಾ ಆಯ್ಕೆ, ರಾಜಕೀಯ ಪ್ರೇರಿತ ಅರ್ಚನಾ ಬಾಬು ಆರೋಪ. ಆಶಾದೀಪ ಬುದ್ಧಿಮಾಂದ್ಯ ಶಾಲೆಗೆ ಸರ್ಕಾರ ಅನುದಾನ ಬಿಡುಗಡೆಗೆ ಆಗ್ರಹಿಸಿ ಉಸ್ತುವಾರಿ ಸಚಿವರಿಗೆ ಪಾಲಕರು, ಮಕ್ಕಳ ಮನವಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೇಘಾ ನ್ಯೂಸ್.